ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಇತ್ತೀಚೆಗೆ ನಾಯಿ ದಾಳಿ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಕಳೆದ ವಾರದಲ್ಲಿ ಪಟ್ಟಣದ ಮಗುವೊಂದರ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿ ಗಾಯಗೊಳಿಸಿದ್ದು, ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದ್ದರ ಈ ಹಿನ್ನೆಲೆಯಲ್ಲಿ ಪುರಸಭೆಯ ಅಧಿಕಾರಿಗಳು ಇಂದು ರೇಬಿಸ್ ಚುಚ್ಚುಮದ್ದು ನೀಡಲು ಕ್ರಮ ಕೈಗೊಂಡಿದ್ದಾರೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು. ಇವತ್ತು ಹಬ್ಬಗಳಿಗಾಗಿರ್ತಕ್ಕಂಥದ್ದೆಲ್ಲ ನೋಡಿ ನಾವು ಎಸ್ ಮತ್ತು ಮುನ್ಸಿಪಲ್ ಆಡಳಿತ ಎಲ್ಲರೂ ಸೇರಿ ಇವತ್ತು ಅದನ್ನು ಏನಾದ್ರು ಮಾಡಿ ನಾವು ರಕ್ಷಣೆ ಹಿಡಿದು ಅವಕ್ಕೆ ಒಳ್ಳೆಯ ಸ್ಥಳಕ್ಕೆ ಬಿಡುವಂಥ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಖಂಡಿತ ಇದಕ್ಕೆ ನಮ್ಮ ಏನು ಪುರಸಭಾ ನೌಕರರು ಏನಿದ್ದಾರೆ, ನೌಕರರು ಅವರು ಕೂಡ ಹಿಡಿಯುವಂಥ ಸಂದರ್ಭದಲ್ಲಿ ಏನಾದರೂ ಕೂಡ ತೊಂದರೆ ಆಗಬಾರ್ದು, ಅದಕ್ಕೂ ಕೂಡ ಇವ್ರಿಗೂ ಎಲ್ಲ ಕೂಡ ವ್ಯಾಕ್ಸಿನೇಷನ್ ಮಾಡಿ ಅದರ ಮುಖಾಂತರ ಅವನ್ನ ಪ್ರಾರಂಭ ಮಾಡಿದ್ದೇವೆ. ಜೊತೆಯಲ್ಲಿ ಪ್ರಾಣಿದಯ ಸಂಘದಿಂದಲೂ ಕೂಡ ಏನೂ ನಮಗೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಪುರಸಭೆ ವತಿಯಿಂದ ಪಶು ಸಂಗೋಪನಾ ಇಲಾಖೆಯ ಸಹಕಾರದೊಂದಿಗೆ ಬೀದಿ ನಾಯಿಗಳಿಗೆ ರೇಬಿಸ್ ಚುಚ್ಚುಮದ್ದು ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ತಾಲೂಕಿನ ಗ್ರಾಮೀಣ ಭಾಗದಲ್ಲಿ 4,000 ಹಾಗೂ ಪಟ್ಟಣ ಪ್ರದೇಶಗಳಲ್ಲಿ 2,000 ನಾಯಿಗಳು ಇರುವುದು ತಿಳಿದು ಬಂದಿದ್ದು, ಈ ಎಲ್ಲಾ ನಾಯಿಗಳಿಗೂ ಸೂಕ್ತ ರೇಬಿಸ್ ಚುಚ್ಚುಮದ್ದನ್ನು ನೀಡುವ ಕ್ರಮ ಕೈಗೊಂಡಿದ್ದು, ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರು ಎಚ್ಚರಿಕೆ ವಹಿಸಿ ನಿಮ್ಮ ಆರೋಗ್ಯವನ್ನ ನೋಡಿಕೊಳ್ಳಿ ಎಂದು ಅವರು ನಾಯಿಗಳನ್ನ ಸಾಕಿರುವಂತಹ ನಾಗರಿಕರು ತಮ್ಮ ನಾಯಿಗಳಿಗೂ ಸ್ವತಃ ಪಶು ಆಸ್ಪತ್ರೆಗೆ ಹೋಗಿ ಚುಚ್ಚುಮದ್ದನ್ನ ಕೊಡಿಸಿ ಈ ನಾಯಿಗಳ ದಾಳಿಯನ್ನ ತಪ್ಪಿಸಬೇಕು. ಇದಕ್ಕೆ ನಾಗರಿಕರು ಸಹಕಾರ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಪುರಸಭಾ ಆಡಳಿತಾಧಿಕಾರಿಯಾದ ತಿಪಟೂರು ಉಪವಿಭಾಗಾಧಿಕಾರಿ ಸಪ್ತಶ್ರೀ, ಪುರಸಭಾ ಮುಖ್ಯಾಧಿಕಾರಿ ಮಂಜಮ್ಮ, ಪಶು ಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕ ಕಾಂತರಾಜು ಸೇರಿದಂತೆ ಮಾಜಿ ಪುರಸಭಾ ಸದಸ್ಯರಾದ ರವಿಚಂದ್ರ ಹಾಗೂ ಇತರರು ಇದ್ದರು. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ. ಅಲಿಗೇಷನ್ ಬರೋ ನಿಟ್ಟಿನಲ್ಲಿ ಅವನ್ನ ಸುರಕ್ಷಿತವಾಗಿ ಹಿಡಿದು ಅವನ್ನ ಬೇರೆ ಸ್ಥಳಾಂತರ ಮಾಡಿಸ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ಇವತ್ತು ಮುಂದಾಗಿದ್ದೇವೆ. ಇದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಇದರ ಮುಖಾಂತರ ಇವತ್ತು ನಮ್ಮ ಏನು ಮಕ್ಕಳಿಗೆ ಹಲವಾರು ಕಡೆ ನೋಡ್ತಾ ಇದ್ದೀವಿ ನಾವು, ಮಕ್ಕಳಿಗೆ ಅವು ಅಲ್ಲೇ ಮಾಡ್ತಕ್ಕಂಥದ್ದು ಇದೆಲ್ಲ ನೋಡಿದಾಗ ಖಂಡಿತ ಎಲ್ಲ ಪ್ರಾಣಿಗಳು ಅವು ನಾವು ಪ್ರೀತಿಸಿದ್ರೆ ಖಂಡಿತ ನಾಯಿಗಿನ ನಿಯತ ಪ್ರಾಣಿ ಯಾವುದೂ ಇಲ್ಲ. ಅದು ಎಲ್ಲೋ ಒಂದು ಕಡೆ ಅದು ಫೆರೋಷಿಯಸ್, ಎಲ್ಲೋ ಒಂದು ಮನುಷ್ಯ ಒಂದು ಇದನ್ನ ರಕ್ತವನ್ನು ಅದನ್ನು ಏನಾದರೂ ಕೂಡ ಅದು ರುಚಿಯನ್ನು ಕಟ್ಟರೆ ಖಂಡಿತ ಅದಕ್ಕೊಳಗಾದರೆ ಮತ್ತೆ ಮಕ್ಕಳನ್ನ ಬೀದಿಲಿ ಎಲ್ಲರೂ ಬಿಟ್ಟಾಗ ಇಂಥ ಹಲ್ಲೆಗಳಾದರೆ ಖಂಡಿತ ಪ್ರಾಣದ ಮೇಲೆ ತುಂಬ ಒಂದು ಪರಿಣಾಮ ಬೀರ್ತಕ್ಕಂಥ ಕೆಲಸ ಆಗ್ತದೆ. ಆದ್ದರಿಂದ ಅವನ್ನು ಕೂಡ ರಕ್ಷಣೆ ಸುರಕ್ಷಿತವಾಗಿ ಹಿಡಿತಕ್ಕಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ಇವತ್ತು ಸಾರ್ವಜನಿಕರು ಕೂಡ ಎಲ್ಲೂ ತೊಂದರೆ ಆಗದ ರೀತಿಯಲ್ಲಿ ನೋಡುವಂಥ ಕೆಲಸ ಪ್ರಾರಂಭ ಮಾಡ್ತಾರೆ.